ಮತ್ತೆ ಅವನ್ ಫ್ರೆಂಡ್ಸ್ ಅವನ ಕ್ಲಾಸ್ಮೇಟ್ಸ್ ಎಲ್ಲ ಕಿಟಕಿ ಮುಂದೆ ಇರೋದನ್ನ ನೋಡ್ತಾರೆ. ಅವ್ರ ಹತ್ರ ಹೋಗಿ ಅದೇನು ಅಂತ ನೋಡ್ತಾರೆ. ಓ ವಾವ್, ಟೆಲಿಸ್ಕೋಪ್! ನಾನು ಒಂದ್ಸಲ ನೋಡ್ಬೇಕು. ನೀ ಆಚೆ ಹೋಗು, ನಾನ್ ಸ್ಕೈ ನೋಡ್ಬೇಕು. ಹಲೋ ಮಕ್ಳೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟೀಚರ್. ಮಕ್ಳೇ, ವಿಂಡೋ ಹತ್ರ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ಟೀಚರ್, ನಾವು ಟೆಲಿಸ್ಕೋಪ್ ಇಂದ ಮೇಲ್ಗಡೆ ಆಕಾಶ ನೋಡ್ತಾ ಇದೀವಿ. ಓ ವೆರಿ ಗುಡ್. ಮಕ್ಳೇ, ನೀವೆಲ್ಲ ಈ ಒಗಟಿಗೆ ಉತ್ತರ ಕೊಡಕ್ಕಾಗತ್ತಾ? ಬೆಳಿಗ್ಗೆ ಹೊತ್ತು ಹುಟ್ಟಾನೆ, ಸಂಜೆ ಹೊತ್ತು ಅವನು ಮುಳುಗ್ತಾನೆ. ಅವನು ನಮ್ಗೆ ಶಾಖ ಮತ್ತೆ ಬೆಳಕನ್ನ ಕೊಡ್ತಾನೆ. ಅವನು ಒಬ್ಬ ಸ್ಟಾರ್. ಅವನು ಯಾರು? ಟೀಚರ್, ಆನ್ಸರ್ ಏನು ಅಂದ್ರೆ ಸನ್. ಕರೆಕ್ಟ್, ಸರಿಯಾಗಿ ಹೇಳಿದೆ ವಾಣಿ. ಸೊ ಮಕ್ಳೇ, ನೀವೆಲ್ಲ ಮೇಲ್ಗಡೆ ಆಕಾಶ ನೋಡ್ಬೇಕಾದ್ರೆ ಯಾರಾದ್ರೂ ಯೋಚಿಸಿದ್ರ ಸೂರ್ಯನ ಹತ್ರ ಹೋದ್ರೆ ಹೇಗಿರುತ್ತೆ ಮತ್ತೆ ಮೇಲೆ ಆಕಾಶದಲ್ಲಿ ಹೇಗಿರುತ್ತೆ ಅಂತ? ಮಕ್ಳೇ, ಈಗ ನೀವು ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಹೇಳಿ? ಟೀಚರ್, ಇದು ನಾವು ಜೀವಿಸ್ತಾ ಇರೋ ಪ್ಲಾನೆಟ್ ಅಂದ್ರೆ ಅರ್ತ್, ಮತ್ತೆ ಅದು ಮೂನ್. ಎಸ್ ನೀಲ್, ಸರಿಯಾಗಿ ಹೇಳಿದೆ. ನೀವೆಲ್ಲ ನೋಡ್ಬೇಕು ಅಂತ ಇದ್ದೀರಾ ಆಕಾಶದಲ್ಲಿ ಏನಿದೆ ಅಂತ? ಎಸ್ ಟೀಚರ್. ನಮ್ಮ ಪ್ಲಾನೆಟ್ ಅರ್ತ್ ಹಾಗೇನೆ ಬೇರೆ ಪ್ಲಾನೆಟ್ಗಳು ಕೂಡ ಇದಾವೆ. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 8 ಪ್ಲಾನೆಟ್ಗಳಿದಾವೆ. ಸೋಲಾರ್ ಸಿಸ್ಟಮ್ ಅದೇನದು? ಸೂರ್ಯನ ಸುತ್ತ ಸುತ್ತೋ ಗ್ರಹಗಳನ್ನು ಸೇರಿಸಿ ಸೋಲಾರ್ ಸಿಸ್ಟಮ್ ಅಂತ ಕರೀತೀವಿ. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 8 ಮೇನ್ ಪ್ಲಾನೆಟ್ಗಳಿದಾವೆ. ಅರ್ಥಕ್ಕೆ ಹೇಗೆ ಮೂನ್ ಇದೆಯೋ ಹಾಗೆ ಬೇರೆ ಪ್ಲಾನೆಟ್ಗಳಿಗೂ ಅದೇ ಆದ ಮೂನ್ಗಳಿರ್ತವೆ. ಈ ಎಲ್ಲಾ ಮೂನ್ಗಳು, ಈ ಎಲ್ಲಾ ಪ್ಲಾನೆಟ್ಗಳು ಸೇರಿದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ವಾವ್, ನಮ್ಮ ಸೋಲಾರ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ವಾಣಿ, ನೀನ್ ಸರಿಯಾಗಿ ಹೇಳಿದೆ. ನನಗೆ ಸೋಲಾರ್ ಸಿಸ್ಟಮ್ ಅಲ್ಲಿ ಇಷ್ಟು ಪ್ಲಾನೆಟ್ಸ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ, ಗೊತ್ತಾ? ಮಕ್ಳೇ, ಸನ್ ಒಂದು ಸ್ಟಾರ್. ಅದು ಒಂದು ಹಾಟ್ ಗ್ಯಾಸ್ ತುಂಬಿರೋ ಬಿಗ್ ಬಾಲ್. ಅದರಿಂದ ಲೈಟ್ ಮತ್ತೆ ಹೀಟ್ ಆಚೆ ಬರುತ್ತೆ. ಇದು ಮೊದಲನೇ ಪ್ಲಾನೆಟ್ ಮರ್ಕ್ಯೂರಿ. ಇದು ಸೂರ್ಯನಿಗೆ ತುಂಬಾ ಹತ್ರ ಇರುವಂತಹ ಪ್ಲಾನೆಟ್. ಇದು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ತುಂಬಾನೇ ಚಿಕ್ಕ ಪ್ಲಾನೆಟ್. ಅದು ಬಂಡೆಗಲ್ಲುಗಳಿಂದ ತುಂಬಿಕೊಂಡಿದೆ. ಮರ್ಕ್ಯೂರಿ ಅರ್ತ್ ಗಿಂತ ತುಂಬಾನೇ ಹಾಟ್ ಆಗಿರುತ್ತೆ. ಇದು ಎರಡನೇ ಪ್ಲಾನೆಟ್. ಇದು ವೀನಸ್. ವೀನಸ್ ಎರಡನೇ ಪ್ಲಾನೆಟ್. ಅದು ಮರ್ಕ್ಯೂರಿ ಆದ್ಮೇಲೆ ಬರುತ್ತೆ. ಅರ್ಥ ಆಯ್ತಾ? ಅದು ಕೂಡ ರಾಕ್ಸ್ ಇಂದಲೇ ತುಂಬಿಕೊಂಡಿದೆ. ವೀನಸ್ ಕೂಡ ಹಾಟೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್. ಅದರ ಸೈಜ್ ಕೂಡ ಭೂಮಿಯಷ್ಟೇ ದೊಡ್ಡದು. ಇಲ್ಲಿರೋದು ಮೂರನೇ ಪ್ಲಾನೆಟ್ ಅರ್ತ್. ಇದರಲ್ಲಿ ನಾವು ಜೀವಿಸ್ತಾ ಇದೀವಿ. ಇದು ಕೂಡ ರಾಕ್ ಇಂದನೇ ಆಗಿದೆ. ಮತ್ತೆ ಒಂದರಲ್ಲಿ ಮಾತ್ರ ನಮಗೆ ನೀರು ಸಿಗುತ್ತೆ. ಬಾಕಿ ಪ್ಲಾನೆಟ್ಗಳು ತುಂಬಾ ಕೋಲ್ಡ್ ಆಗಿರುತ್ತೆ, ಇಲ್ಲ ತುಂಬಾನೇ ಹಾಟ್ ಆಗಿರುತ್ತೆ. ಅರ್ತ್ ಗೆ ಒಂದು ಮೂನ್ ಇದೆ. ಮೂನ್ ನಮ್ಮ ಪ್ಲಾನೆಟ್ ಗೆ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಆಗಿದೆ. ಇಲ್ಲಿರೋದು ನಾಲ್ಕನೇ ಪ್ಲಾನೆಟ್ ಮಾರ್ಸ್. ಮಾರ್ಸ್ ಭೂಮಿಗಿಂತ ಸ್ವಲ್ಪ ಮಾತ್ರ ಚಿಕ್ಕದು. ಮಾರ್ಸ್ ಕೆಂಪಾಗಿದೆ, ಹಾಗೆ ಅದನ್ನ ರೆಡ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಇಲ್ಲಿರೋದು ಐದನೇ ಪ್ಲಾನೆಟ್ ಜುಪಿಟರ್. ಜುಪಿಟರ್ ಸೋಲಾರ್ ಸಿಸ್ಟಮ್ ಅಲ್ಲಿ ದೊಡ್ಡ ಪ್ಲಾನೆಟ್. ಜುಪಿಟರ್ ಒಳಗಡೆ 1321 ಭೂಮಿಗಳನ್ನ ತುಂಬಬಹುದು. ಅಷ್ಟು ದೊಡ್ಡದಾಗಿದೆ. ಅದು ಒಳಗಡೆ ಗ್ಯಾಸ್ ತುಂಬಿದೆ. ಗ್ಯಾಸ್ ತುಂಬಿರುವಂತಹ 4 ಪ್ಲಾನೆಟ್ಗಳಲ್ಲಿ ಒಂದು ಇದು. ಜುಪಿಟರ್ 66 ಮೂನ್ಗಳನ್ನ ಹೊಂದಿದೆ. ಇಲ್ಲಿರೋದು ಆರನೇ ಪ್ಲಾನೆಟ್ ಸ್ಯಾಟರ್ನ್. ಸ್ಯಾಟರ್ನ್ ಫೇಮಸ್ ಆಗಿರೋದು ಅದರ ರಿಂಗ್ಸ್ ಇಂದ. ಆ ರಿಂಗ್ಸ್ ಆಗಿರೋದು ದೊಡ್ಡ ದೊಡ್ಡ ಮಂಜುಗಡ್ಡೆಗಳಿಂದ ಮತ್ತೆ ಡಸ್ಟ್ ಇಂದ. ಸ್ಯಾಟರ್ನ್ ಸೋಲಾರ್ ಸಿಸ್ಟಮ್ ಅಲ್ಲಿ ಎರಡನೇ ದೊಡ್ಡ ಪ್ಲಾನೆಟ್, ಗೊತ್ತಾಯ್ತಾ? ಹಾಗೆ ಇದು ಕೂಡ ಒಂದು ಗ್ಯಾಸ್ ಜಾಯಿಂಟ್. ಜುಪಿಟರ್ ಹಾಗೇನೆ. ಇಲ್ಲಿರೋದು ಯುರೇನಸ್ ಪ್ಲಾನೆಟ್. ಯುರೇನಸ್ ಇದು ಕೂಡ ಒಂದು ಗ್ಯಾಸ್ ಜಾಯಿಂಟೇ ಆಗಿದೆ. ಯುರೇನಸ್ ಒಳಗಡೆ 66 ಅರ್ತ್ ಗಳನ್ನ ಹಾಕಬಹುದು. ಅದು ಅಷ್ಟು ದೊಡ್ಡದಾಗಿದೆ. ಯುರೇನಸ್ ಸೋಲಾರ್ ಸಿಸ್ಟಮ್ ನ ಕೋಲ್ಡೆಸ್ಟ್ ಪ್ಲಾನೆಟ್ ಅಂತ ಕರೀತಾರೆ. ಇದು ನಮ್ಮ 8ನೇ ಪ್ಲಾನೆಟ್ ನೆಪ್ಟ್ಯೂನ್. ಸೂರ್ಯನಿಂದ ತುಂಬಾನೇ ದೂರ ಇರುವಂತಹ ಪ್ಲಾನೆಟ್ ಇದು. ನೆಪ್ಟ್ಯೂನ್ ಗ್ಯಾಸ್ ತುಂಬಿರುವಂತಹ 4ನೇ ಜಾಯಿಂಟ್ ಆಗಿದೆ. ಓ, ಸೊ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ 8 ಪ್ಲಾನೆಟ್ಗಳಿದಾವೆ ಅಲ್ವಾ? ನೀನು ಹೇಳಿದ್ದು ಸರಿಯಾಗಿದೆ ಸೇಡ್. ಸ್ಟೂಡೆಂಟ್ಸ್, ಈಗ ಒಂದು ಫನ್ ಗೇಮ್ ಮಾಡೋಣ. ನಾನು ಒಂದು ಪ್ಲಾನೆಟ್ ನ ಚಿತ್ರ ತೋರಿಸ್ತೀನಿ. ನೀವು ನನಗೆ ಅದು ಯಾವ ಪ್ಲಾನೆಟ್ ಅಂತ ಹೇಳ್ಬೇಕಾಗುತ್ತೆ.